ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SSG ಕ್ರಿಯೇಷನ್. ಇವತ್ತು ಅರ್ಧ ಗಂಟೆಯಲ್ಲೇ ಒಂದು ಸಿಂಪಲ್ ಆಗಿ ಲೈಟ್ ವೇಟ್ ಆಗಿರುವಂಥ ಸೀರೆಗೆ ಕ್ರೋಶಾ ಬಾರ್ಡರ್ ಡಿಸೈನ್ನ ಹಾಕಿ ತೋರಿಸ್ತಾ ಇದ್ದೀನಿ. ಇದು ವಿಡಿಯೋ ಮಾಡೋದು ಬೇಡ ಅಂದ್ಕೊಂಡೆ, ಬಟ್ ತೋರಿಸೋಣ ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಸ್ವಲ್ಪ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ, ಆಮೇಲೆ ನೆನೆಸ್ಕೊಂಡೆ ಸ್ವಲ್ಪ ಶಾರ್ಟಲ್ಲಿ ವಿಡಿಯೋ ಮಾಡ್ಕೊಂಡ್ಬಿಡೋಣ ಸಿಂಪಲ್ಲಾಗಿ, ಬೇಕಿದ್ದವರು ಹಾಕ್ಕೊಂತಾರೆ ಅಂತ. ಇದಕ್ಕೆ ಕುಚ್ಚು ಬದಲು ನೋಡಿ ಬೀಡ್ಸನ್ನ ಹಾಕ್ತಾ ಇದ್ದೀನಿ. ಇದು ಒನ್ ಸ್ಟೆಪ್ ಡಿಸೈನ್ ಆಗಿರುತ್ತೆ. ಸೊ ಲೈಟ್ ವೇಟ್ ಆಗಿರುವಂಥ ಸೀರೆಗೆ ಇವತ್ತು ಈ ಒಂದು ಡಿಸೈನ್ ಅನ್ನೋದು ನಾನು ಹಾಕ್ತಾ ಇದ್ದೀನಿ. ಇದು ಕೂಡ ಅಷ್ಟೇ ಸಾಫ್ಟ್ ಆಗಿರುವಂಥ ಬನಾರಸ್ ಸೀರೆಗೆ ಇವತ್ತು ಕುಚ್ಚು ಇಲ್ಲದೆ ಈ ಒಂದು ಡಿಸೈನ್ ಅನ್ನೋದು ಹಾಕಿದ್ದೀನಿ. ಸ್ಟಾರ್ಟಿಂಗಲ್ಲಿ ಯಾವ ರೀತಿ ಹಾಕಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. 2 ಸತಿ ಲಾಕ್ ಮಾಡಿಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡಿದ್ದೀನಿ. ಒಂದು ಬೀಡ್ ಆ್ಯಡ್ ಮಾಡಿದ್ಮೇಲೆ ಬೀಡ್ ಲಾಕ್ ಹಾಕಿದ್ದೀನಿ, ಆಮೇಲೆ ಡಬಲ್ ಲಾಕ್ ಮಾಡ್ಕೊಂಡಿದ್ದೀನಿ. ಡಬಲ್ ಲಾಕ್ ಹಾಕಿದ ತಕ್ಷಣ ಮತ್ತೆ 3 ಚೈನ್ ಹಾಕಿ, ಆಮೇಲೆ ಅದನ್ನು ಲಾಕ್ ಮಾಡಿಕೊಂಡು 6 ಚೈನ್ ಹಾಕಿ ಲಾಕ್ ಮಾಡ್ಕೊಂಡು ಈ ರೀತಿ ಡಿಸೈನ್ ಅನ್ನೋದು ಹಾಕಿದ್ದೀನಿ. ಇದು ಯಾವ ರೀತಿ ಅಂತ ಇಲ್ಲಿ ನಾನು ನಿಮಗೆ ತೋರಿಸ್ತಿದ್ದೀನಿ ನೋಡಿ. ಇಲ್ಲಿ ನೋಡಿ ಬೀಡ್ ಹಾಕಿದ್ದೀನಲ್ವ, ಈ ರೀತಿ 3 ಚೈನ್ ಹಾಕಿಬಿಟ್ಟು ಆಮೇಲೆ 6 ಚೈನ್ ಹಾಕ್ಕೊಂಡಿದ್ದೀನಿ. 6 ಚೈನ್ ಹಾಕಿದ ಮೇಲೆ ಮತ್ತೆ 6 ಚೈನ್ಗಳ ಮೇಲೆ 6 ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ. ಸೊ 6 ಚೈನ್ ಮೇಲೆ 6 ಚೈನ್ಗಳನ್ನ ಹಾಕಿಬಿಟ್ಟು ಇದನ್ನು ಬ್ಯಾಕ್ ಸೈಡಲ್ಲಿ ಸ್ಯಾರಿನ ಟರ್ನ್ ಮಾಡಿಕೊಂಡು ಫಸ್ಟು 6 ಚೈನ್ ಏನು ಲಾಕ್ ಮಾಡಿದ್ದೀವಲ್ವ ಅಲ್ಲಿ ಆ ಒಂದು ಪಾಯಿಂಟಿಗೆ ಮತ್ತೆ ಈ 6 ಚೈನ್ ಮೇಲೆ 6 ಚೈನ್ನ ಲಾಕ್ ಮಾಡಿಕೊಂಡು ಮತ್ತೆ 3 ಚೈನ್ನ ಹಾಕ್ಕೊತಾ ಇದ್ದೀನಿ. ಕೆಳಗಡೆ ಏನು 3 ಚೈನ್ ಹಾಕಿದ್ದೀವೋ ಮತ್ತು ಮೇಲೆ 3 ಚೈನ್ ಹಾಕಿದ್ದೀನಿ. ಇಲ್ಲಿ ಬೀಡ್ ಹಾಕಿ ಡಬಲ್ ಲಾಕ್ ಮಾಡ್ಕೊಂಡಿದ್ದೆ. ಸ್ಟಾರ್ಟಿಂಗ್ ಲಾಕಲ್ಲಿ ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. 3 ಚೈನ್ ಲಾಕ್ ಮಾಡಿಕೊಂಡು ಮತ್ತು ರೈಟ್ ಸೈಡ್ ಕಡೆ ಸ್ಯಾರಿನ ಟರ್ನ್ ಮಾಡಿಕೊಂಡು ನೀಡಲ್ ಮೇಲೆ ಒಂದು ಸತಿ ದಾರನ ಸುತ್ತಕೊಂಡು ಇಲ್ಲಿ 2 ಚೈನ್ ಏನಿದೆಯಲ್ಲ ಈ ಎರಡನ್ನೂ ಸೇರಿಸ್ಕೊಂಡು ನೀಡಲ್ನ ಹಾಕಿ ದಾರನ ತೊಗೊಂಡು 2ರಿಂದ 1 ಸತಿ ಮತ್ತು 2ರಿಂದ 1 ಸರಿ ಡಬಲ್ ಕ್ರೋಶೆ ಕಂಬನ ಹಾಕ್ತಾಯಿದೆ. ಸೊ ಈ ರೀತಿ ಡಬಲ್ ಕ್ರೋಶೆ ಕಂಬನ ಹಾಕ್ತಾ ಇದ್ದೀನಿ. ಸೊ ನಾವು ರಿವರ್ಸಲ್ಲಿ ತೊಗೊಂಡು ಒಂದು 3 ಚೈನ್ ಹಾಕಿರೋದ್ರಿಂದ ಅದು ಕೂಡ ಇಲ್ಲಿ ಡಬಲ್ ಕ್ರೋಶೆ ಕಂಬ ಥರ ಕೌಂಟ್ ತೊಗೊಂಡಿದ್ದೀನಿ. ಅದು ಒಂದು ಈಗ ಹಾಕಿರುವಂಥ ಡಬಲ್ ಕ್ರೋಶೆ ಕಂಬ 2 ಡಬಲ್ ಕ್ರೋಶೆ ಕಂಬ ಆಯಿತು. ಈಗ ಮತ್ತೆ ನೀಡ ಮೇಲೆ ದಾರ ಸುತ್ತಕೊಳ್ಳೋಣ. ಮತ್ತೆ 6 ಚೈನ್ಗಳು ಹೋಗಿ ದಾರನ ತೊಗೊಂಡು 2ರಿಂದ 1 ಸತಿ 2ರಿಂದ 1 ಸತಿ ಈ ರೀತಿ ಡಬಲ್ ಕ್ರೋಶೆ ಕಂಬನ ಈ 6 ಚೈನ್ ಕವರ್ ಆಗೋವರೆಗೆ ಹಾಕ್ಕೋಬೇಕು. ನೀಡ ಮೇಲೆ ದಾರ ಸುತ್ತಕೊಳ್ಳಿ, 6 ಚೈನ್ನ ಸೇರಿಸ್ಕೊಂಡು ಈ ರೀತಿ ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೋಬೇಕು. ಸೊ ಟೋಟಲ್ ಆಗಿ 12 ಡಬಲ್ ಕ್ರೋಶೆ ಕಂಬನ ಹಾಕ್ತಾಯಿದ್ದೀನಿ. 1-2 ಸತಿ, ಇನ್ನೊಂದು 2 ಹೆಚ್ಚು ಕಮ್ಮಿ ಹಾಕ್ಕೊಂಡ್ರು ಕೂಡ ನಡೆಯುತ್ತೆ. ಇನ್ನು 2 ಹೆಚ್ಚು ಕಮ್ಮಿ ಹಾಕೋದ್ರಿಂದ ಇನ್ನು ಸ್ವಲ್ಪ ಆಚ್ ಅನ್ನೋದು ಸ್ವಲ್ಪ ಅಗಲವಾಗಿ ಬರುತ್ತೆ. ಸೊ ಈ ರೀತಿ ನೀಡ ಮೇಲೆ ದಾರನ ಸುತ್ತಕೊಳ್ಳಿ, ಮತ್ತು 6 ಚೈನಲ್ಲಿ ಹೋಗಿ ದಾರನ ತೊಗೊಂಡು 2ರಿಂದ 1 ಸತಿ 2ರಿಂದ 1 ಸರಿ ಈ ರೀತಿ ಡಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಸೊ ಇದಕ್ಕೆ ನಾನು ತೊಗೊಂಡಿರುವಂಥ ಬೀಡ್ಸ್ ಬಂದು ಮಗ್ಗಮ್ ವರ್ಕ್ ಬೀಡ್ಸ್ ಆಗಿರುತ್ತೆ. ಯಾವುದೇ ಒಂದು ಕಲರ್ ಹೋಗುವಂಥ ಪ್ರಾಬ್ಲಮ್ ಇರೋದಿಲ್ಲ, ಆರಾಮಾಗಿ ನೀವು ಯೂಸ್ ಮಾಡ್ಕೋಬೋದು. ಅದ್ರ ಬದಲು ನೀವು ಕ್ರಿಸ್ಟಲ್ ಬೀಡ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು ಮಿಡ್ಲಲ್ಲಿ. ಸೊ ಈ ರೀತಿಯಾಗಿ ಬರುತ್ತೆ. ಈಗ ನೋಡಿ ಮತ್ತೆ 12 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ ಮೇಲೆ ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಆ ಪಾಯಿಂಟಿಗೆ ಲಾಕ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಕೂಡ ಇದೇ ರೀತಿ ಲಾಕ್ ಹಾಕಿರ್ತೀನಿ, ಮತ್ತು ಪಕ್ಕದಲ್ಲಿ ಇನ್ನೊಂದು ಲಾಕ್. ಸೊ 2 ಲಾಕನ್ನು ಹಾಕಿದ ಮೇಲೆ ಥ್ರೆಡನ್ನು ಮೇಲೆ ಮಾಡ್ಕೋಬೇಕು. ಸೊ ಥ್ರೆಡನ್ನು ಮೇಲೆ ಮಾಡಿಕೊಂಡು ಒಂದು 5 mm ಬೀಡನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಬೀಡ್ ಹಾಕಿದ ಮೇಲೆ ಬೀಡ್ ಲಾಕ್, ಆಮೇಲೆ ಮತ್ತೆ ಪಲ್ಲುಗೆ ಎಲ್ಲಿಗೆ ರೀಚ್ ಆಗುತ್ತೆ ಬೀಡ್ ನೋಡ್ಕೊಂಡ್ಬಿಟ್ಟು ಆ ಪಾಯಿಂಟಿಗೆ ಮತ್ತೆ ಪಲ್ಲುಗೆ ನೀಡಲ್ನ ಹಾಕಿದ್ದಾರೆ ಅಂತಂದು ಬೀಡ್ ಲಾಕ್ ಮಾಡ್ಕೋಬೇಕು. ಮತ್ತು ಪಕ್ಕದಲ್ಲೇ ಇನ್ನೂ ಒಂದು ಲಾಕ್ ಮಾಡ್ಕೋಬೇಕು. ಸೊ ಇಲ್ಲಿ ಕೂಡ 2 ಲಾಕನ್ನು ಹಾಕ್ಕೊತಾ ಇದ್ದೀನಿ. ಸೊ ಏನಾದರೂ ಥ್ರೆಡ್ ಮಿಸ್ ಆಯಿತು ಅಂದರೆ ಅದನ್ನು ತೆಗೆದ್ಬಿಟ್ಟು ಮತ್ತೆ ಒಂದು ಸತಿ ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ಏನಾಗುತ್ತೆ ಅಂದರೆ ಕೆಲವೊಂದು ಸತಿ ಡಿಸೈನ್ ನಾವು ಬಿಚ್ಚಬೇಕಾದಾಗ ಆ ಗಂಟು ನಮಗೆ ಅಡ್ಡಿ ಬರುತ್ತೆ. ಸೊ ಈ ರೀತಿ ಲಾಕನ್ನು ಹಾಕಿದ ಮೇಲೆ ನೋಡಿ ಈಗ 1 ಚೈನ್ 2 ಚೈನ್ 3 ಚೈನ ಮಾಡ್ಕೋಬೇಕು. 3 ಚೈನ ಮಾಡಿಕೊಂಡು ಮತ್ತೆ ಈ 3 ಚೈನ್ ಎಲ್ಲಿಗೆ ರೀಚ್ ಆಗುತ್ತೆ ನೋಡ್ಕೊಂಡ್ಬಿಟ್ಟು ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಆಮೇಲೆ 1 2 3 4 5 6 ಚೈನ್ಗಳನ್ನ ಹಾಕಿ 4 ಚೈನ್ ಗ್ಯಾಪಿಗೆ ಈ 6 ಚೈನ ಲೂಸಾಗಿ ನೀವು ಮತ್ತೆ ಲಾಕ್ ಮಾಡ್ಕೋಬೇಕು. ಈ 6 ಚೈನ್ ಸ್ವಲ್ಪ ಲೂಸಾಗಿ ಲಾಕ್ ಮಾಡ್ಕೊಳ್ಳಿ. 6 ಚೈನ್ ಲಾಕ್ ಹಾಕಿದ ತಕ್ಷಣ ಮತ್ತೆ 1 2 3 4 5 6 ಚೈನ್ ಹಾಕೋಬೇಕು. ಸೇಮ್ ಮತ್ತೆ ಬ್ಯಾಕ್ ಸೈಡಲ್ಲಿ ಟರ್ನ್ ಮಾಡ್ಕೋಬೇಕು. ಮತ್ತು ಇಲ್ಲಿ 6 ಚೈನ್ ಏನು ಲಾಕ್ ಮಾಡಿದ್ದೀವಲ್ಲ, 4 ಚೈನ್ ಲಾಕ್ ಮಾಡಿದ್ದೀವಲ್ವ, 3 ಚೈನ್ ಏನು ಲಾಕ್ ಮಾಡಿದ್ದೀವಲ್ವ ಆ ಒಂದು ಗ್ಯಾಪಿಗೆ ಮೇಲೆ ಹಾಕಿರುವಂಥ 6 ಚೈನ್ ಲಾಕ್, ಮತ್ತು 3 ಚೈನ್, ಮತ್ತು ಇಲ್ಲಿ ಬೀಡ್ ಲಾಕ್ ಮಾಡಿದ್ದೀವಲ್ವ 2 ಸತಿ ಈ ಲಾಕಲ್ಲಿ ಮತ್ತೆ ಲಾಕ್, ಮತ್ತು ರೈಟ್ ಸೈಡ್ ಕಡೆ ಸ್ಯಾರಿನ ಟರ್ನ್ ಮಾಡ್ಕೋಬೇಕು. ಮತ್ತು ನೀಡ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ಮತ್ತು 2 6 ಚೈನ್ನ ಸೇರಿಸ್ಕೊಂಡು ಮತ್ತು ಈಗ ಡಬಲ್ ಕ್ರೋಶೆನ ಹಾಕೋಬೇಕು. 2ರಿಂದ 1 ಸತಿ 2ರಿಂದ 1 ಸತಿ ಇಲ್ಲಿ 2 ಕಂಬ ಆಯಿತು. ಮತ್ತು ಈಗ ಡಬಲ್ ಕ್ರೋಶೆ ಕಂಬನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ.
ಸೊ ಇದರಲ್ಲಿ 12 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ಕೋಬೇಕು. ಇದೇ ರೀತಿಯಾಗಿ ಸ್ಯಾರಿ ಫುಲ್ಲು ಕಂಟಿನ್ಯೂ ಆಗಿ ನೀವು ವರ್ಕ್ ಅನ್ನೋದು ಮಾಡ್ಕೊಂಡು ಹೋಗಬೇಕು. ಸೊ ತುಂಬ ಸಿಂಪಲ್ಲಾಗಿ ಒಂದು ಹಾಫ್ ಆನ್ ಅವರಲ್ಲಿ ಡಿಸೈನ್ ಬೇಕು ಅಂದರೆ ಪಕ್ಕ ಇದು ಅರ್ಧ ಗಂಟೆಯಲ್ಲೇ ಮುಗಿದೋಗ್ಬಿಡುತ್ತೆ. ಒನ್ ಸ್ಟೆಪ್ ಡಿಸೈನು, ಕುಚ್ಚು ಕಟ್ಟೋ ಕೆಲಸ ಇಲ್ಲ, ಬೀಡ್ಸ್ ಕೂಡ ತುಂಬಾ ಕಡಿಮೆ. ಸೊ ಲೈಟ್ ವೆಯ್ಟ್ ಆಗಿರುವಂಥ ಸೀರೆಗೆ ಒಂದು ಸತಿ ನೀವು ಈ ಡಿಸೈನ್ನ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನು 2 ಸ್ಟೆಪ್ಪಲ್ಲಿ ಕೂಡ ನೀವು ಹಾಕೋಬೋದು, ಅದ್ರದ್ದು ವಿಡಿಯೋ ಕೂಡ ಆಲ್ರೆಡಿ ನಾನು ನಿಮಗೆ ತೋರಿಸಿದ್ದೀನಿ. ಸೊ ಅದ್ರದ್ದು ನೀವು ನೋಡ್ಕೊಂಡು ಚೆಕ್ ಮಾಡಿಕೊಂಡು ಈ ಡಿಸೈನ್ನ ಟ್ರೈ ಮಾಡಿ. ಈ ರೀತಿಯಾಗಿ ಡಿಸೈನ್ ಅನ್ನೋದು ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಸಿಂಪಲ್ ಆದರೂ ಕೂಡ ಅದರದ್ದೇ ಆದಂಥ ಒಂದು ಲುಕ್ ಅನ್ನೋದು ಕೊಡುತ್ತೆ. ಸ್ಯಾರಿ ಫುಲ್ಲಾಗಿ ಹಾಕಿಬಿಟ್ಟು ಸೊ ಫೈನಲಾಗಿ ಆ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಕಂಪ್ಲೀಟಾಗಿ ಡಿಸೈನ್ ಹಾಕಿದ ಮೇಲೆ ಪಲ್ಲುಗೆ ಬಂದು ಈ ಲುಕ್ಕು ಕಾಣಿಸುತ್ತೆ. ತುಂಬಾ ಈಸಿ ಡಿಸೈನು, ಫಾಸ್ಟಲ್ಲಿ ಆಗೋಗ್ಬಿಡುತ್ತೆ. ಹಾಗೆ ಲುಕ್ ವೈಸ್ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಏನೂ ಇದಿಲ್ಲ. ಈ ಥರ ಲೈಟ್ ವೆಯ್ಟ್ ಆಗಿರುವಂಥ ಸೀರೆಗೆ ಸಿಂಪಲ್ಲಾಗಿ ಖಾಲಿ ಬಾರ್ಡರ್ ಪಲ್ಲು ಬಿಡೋಕ್ಕಿಂತ ಈ ಥರ ಸಿಂಪಲ್ ಆಗಿರುವಂಥ ಒಂದು ಕ್ರೋಶೆ ಬಾರ್ಡರ್ ಡಿಸೈನ್ನ ನೀವು ಹಾಕ್ಕೋಬೋದು. ತುಂಬಾ ಚೆನ್ನಾಗಿ ಬಂದಿದೆ. ಪುಟ್ಟದಾದರೂ ಕೂಡ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಒಂದೇ ಸ್ಟೆಪ್ ಡಿಸೈನ್ ಆಗಿರುತ್ತೆ ಫ್ರೆಂಡ್ಸ್, ಆರಾಮಾಗಿ ಹಾಕ್ಕೋಬೋದು. ಫಾಸ್ಟಲ್ಲಿ ಒಂದು ಅರ್ಧ ಗಂಟೆಯಲ್ಲೇ ಮುಗಿದೋಗ್ಬಿಡುತ್ತೆ ಅಂತಲೇ ಹೇಳ್ಬೋದು. ಸೊ ಫೈನಲ್ ಆಗಿ ಲುಕ್ ಬಂದು ಈ ಥರ ಬಂದಿದೆ. ಸೊ ಪ್ರೈಸ್ ಏನಾದರೂ ನೀವು ತೊಗೊತೀನಿ ಅನ್ನಂಗಿದ್ರೆ ಒಂದು 250ಇಂದ 300ವರೆಗೂ ನೀವು ಚಾರ್ಜಸ್ಸನ್ನು ಮಾಡ್ಕೋಬೋದು ಈ ಒಂದು ಡಿಸೈನ್ ಬಂದು. ಸೊ ಒಂದ್ಸತಿ ಟ್ರೈ ಮಾಡಿ ನೋಡಿ, ತುಂಬಾ ಬೇಗ ಆಗುತ್ತೆ, ಫಾಸ್ಟಲ್ಲಿ ಮುಗ್ದೋಗ್ಬಿಡುತ್ತೆ ಈ ಡಿಸೈನು. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೆ ಫ್ರೆಂಡ್ಸ್ ಇವತ್ತಿನ ಈ ಸಿಂಪಲ್ಲಾಗಿ ಹಾಕಿರುವಂಥ ಕ್ರೋಶೆ ಡಿಸೈನು. ಇಷ್ಟ ಆಗಿದ್ದರೆ ಒಂದ್ಸತಿ ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಜೊತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.